ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು. ನಾವಿವತ್ತು ಕಾರ್ಕಳ ಹೋಗ್ತಿದ್ದೀವಿ ನಾಗನ ಪೂಜೆ ಮಾಡಿಸ್ಲಿಕ್ಕೆ. ಬನ್ನಿ ಹೋಗೋಣ. ಈಗ ಮನೆಯಿಂದ ಹೊರಟು ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೂ ಮಕ್ಕಳು ಕಾರ್ಕಳಕ್ಕೆ ರೀಚ್ ಆಗಿ ಅಲ್ಲಿಂದ ದುರ್ಗಕ್ಕೆ ಹೋಗಲಿಕ್ಕೆ 5 ಕಿಲೋಮೀಟ್ರ್ ಇದೆ. ಪ್ರತಿ ವರ್ಷವೂ ನಾವು ನಾಗರ ಪಂಚಮಿಗೆ ದುರ್ಗಕ್ಕೆ ಹೋಗಬೇಕು ತನ್ನು ಹಾಕಲಿಕ್ಕೆ. ಆವಾಗ ಆಗಲಿಲ್ಲ ಅಂದರೂ ಕೂಡ ನಾವು ಯಾವಾಗ ಬೇಕಾದರೂ ಭಟ್ರಿಗೆ ಹೇಳ್ಕೊಂಡು ಪೂಜೆನ ಮಾಡಿಸ್ಬೋದು ಯಾವಾಗ ಬೇಕಾದರೂ. ಈಗ ನಮ್ಮ ಭಾವನ ಮಗಳು ಬರ್ತಾಳೆ, ಪಿಕ್ ಮಾಡ್ಕೊಂಡು ಹೋಗಬೇಕು. ಮತ್ತು ಬಂದು ಕೂಡ ಕಾರ್ಕಳದಲ್ಲಿದ್ದಾಳೆ. ಈಗ ಕಾರ್ಕಳಕ್ಕೆ ರೀಚ್ ಆದ್ವು. ನಾವು ಕಾರ್ಕಳದಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹೂವೆಲ್ಲ ತೊಗೊಂಡು ಹೋಗಬೇಕು. ಮನೆಯಿಂದನೇ ಹಿಂಗಾರ ಎಲ್ಲ ತೊಗೊಂಡು ಹೋಗಿದ್ವು ನಾವು. ಇದು ಕಾರ್ಕಳ ಬರ್ತಿದೆಯಲ್ಲ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅದ್ರ ಆಪೋಸಿಟಲ್ಲಿ ಹನುಮಂತನ ದೇವಸ್ಥಾನ ಕೂಡ ಇದೆ. ಹೋಗ್ತಾ ಇದ್ದೀವಿ. ಕಾರ್ಕಳ ಸಿಟಿ ಇದು. ಇಲ್ಲಿ ನಿಲ್ಲಿಸಿದ್ರು ಹೂ ತಗೋಣ ಅಂತ. ಹೂ ಏನು ರೇಟ್ ಆಗಿತ್ತು ಅಂದರೆ ಯಪ್ಪ, ತುಂಬಾ ರೇಟ್ ಆಗಿತ್ತು ಅವತ್ತಿನ ದಿನ. ಈಗ ದುರ್ಗಕ್ಕೆ ಬಂದು ನಾವು ಕಾರ್ಕಳದಿಂದ ಒಳಗೆ ಬರಬೇಕು 5 ಕಿಲೋಮೀಟ್ರು. ಇದು ಫುಲ್ ಕಾಡಿದೆ, ಕಾಡು ಒಳಗೆ ಇರೋದು. ಇಲ್ಲಿ ತೋಟ ಕಾಣ್ತಿದೆಯಲ್ಲ, ಈ ತೋಟದ ಮಧ್ಯೆನೇ ಆ ದೇವ್ರು ಇರೋದು. ಈ ಕಡೆ ರೋಡ್ ಬಂದರೆ ಈ ಕಡೆ ರೋಡಲ್ಲಿ ಹೋಗೋದು. ಬರ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಮನೆ, ಇವ್ರ ಜಾಗದಲ್ಲಿ ಇರೋದು ನಮ್ಮ ನಾಗನ ದೇವರು. ಗಾಡಿ ಒಳಗಡೆ ತಗೊಂಡೋಗ್ಲಿಕ್ಕಾಗಲ್ಲ, ಇಲ್ಲೇ ಹೊರಗೆ ನಿಲ್ಲಿಸ್ಬೇಕು. ಇಲ್ಲಿಂದ ತೋಟದ ಮಧ್ಯೆ ಇದೆ ದೇವಸ್ಥಾನ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ನಂಗೆ ಇಲ್ಲಿ ಬಂದರೆ ತುಂಬ ಖುಷಿಯಾಗುತ್ತೆ. ಇವಾಗ ಹೋಗ್ತಾ ಇದ್ದೀವಿ. ಆದರೆ ಜಾಗ್ರತೆಯಿಂದ ಹೋಗ್ಬೇಕಾಯ್ತಾ, ತುಂಬ ಜಾರ್ತದೆ. ನನ್ನ ಮಗಳು ಕೂಡ ಹೋಗ್ತಿದ್ದಾಳೆ, ಭೂಮಿಕಾ ಕೂಡ ಹೋಗ್ತಿದ್ದಾಳೆ. ಫುಲ್ ಎಲ್ಲ ಕಡೆ ಗ್ರೀನ್ ಗ್ರೀನ್. ಹೋಗ್ತಾ ಇದ್ದೀವಿ. ಯಾವಾಗಲೂ ಫಸ್ಟ್ ಪೂಜೆ ನಮ್ಮದೇ ಆಗುತ್ತೆ. ಬೇಗ ಹೊರಡ್ತೀವಿ ನಾವು ಮನೆಯಿಂದ. ಫಸ್ಟ್ ಪೂಜೆ ನಮ್ಮದೇ ಸಿಗುತ್ತೆ. ನಮ್ಮದಾದ್ಮೇಲೆ ತುಂಬ ಸಂಜೆ ತನಕನೂ ಪೂಜೆ ಇರುತ್ತೆ. ಬೇರೆ ಬೇರೆಯವರೆಲ್ಲ ಬರ್ತಾ ಇರ್ತಾರೆ, ಕುಟುಂಬದವರು, ಊರಿನವರು ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿಗೆ. ಬೇಗ ಪೂಜೆ ಆಗಲಿ ಅಂತ ಹೇಳಿಬಿಟ್ಟು ಬೇಗ ಬರ್ತೀವಿ ನಾವು. ಸ್ವಲ್ಪ ಜಾರ್ತದೆ ಅಂತ ಹೇಳಿದೆ ನನ್ನದು ಭಾವನ ಮಗಳಿಗೆ. ಅವಳು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ತುಂಬ ಜಾರ್ತದೆ, ತುಂಬ ಮಳೆ ಅಲ್ಲ. ಇದು ಅವ್ರದ್ದೇ ತೋಟ, ತೋಟದ ಮಧ್ಯ ಇರೋದು. ಎಲ್ಲ ಕಡೆ ನೀರು ಬರ್ತಾ ಇರುತ್ತೆ. ಇಲ್ಲೂ ಕೂಡ ನೀರು ಉಂಟು. ನಾನು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನನ್ನ ಅಣ್ಣನ ಮಗಳು ಇದೆ ಫಸ್ಟ್ ಬಂದಿದ್ದು. ತುಂಬ ಚೆನ್ನಾಗಿದೆ ಹೇಳ್ತಾ ಇದ್ಲು. ನೀರು ನೋಡಿ ಇಲ್ಲಿ ಎಷ್ಟು ಚೆಂದ ಬೀಳ್ತಾ ಇದೆ. ಒಳಗಿರೋದು ದೇವರು, ತುಂಬ ಒಳಗೆ ಹೋಗ್ಬೇಕು. ತೋಟದ ಮಧ್ಯ. ತೋಟದಲ್ಲಿ ಒಂದು ಸೊಳ್ಳೆ ಇತ್ತು ಅಂದರೆ ಯಪ್ಪ, ಪೂಜೆ ಆಗೋ ತನಕ ಕಚ್ಚಿ 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 ಸ್ವಲ್ಪ ಅರ್ಜೆಂಟಲ್ಲಿ ಹೊರಟುವ. ಹಾಗಾಗಿ ಏನು ಮಗಳಿಗಾಗಿರ್ಬೋದು ನಮಗಾಗಿರ್ಬೋದು ಏನೂ ಇದು ಮಾಡ್ಕೊಂಡು ಬರಲಿಲ್ಲ. ತುಂಬ ಸೊಳ್ಳೆ ಕಚ್ಚಿತು ಮಾತ್ರ. ಪೂಜೆ ಆಗೋ ತನಕ. ಇಲ್ಲಿ ಮೆಟ್ಲು ಥರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಯಾರೂ ಇರಲಿಲ್ಲ, ನಾವೇ ಬೇಗ ಹೋದು. ಅದಾದಮೇಲೆ ಅವರು ಈ ಮನೆಯವರು ಇದ್ದಾರಲ್ಲ, ಅವ್ರು ಫಸ್ಟ್ ಬಂದರು. ಪೂಜೆ ಐಟಮ್ ಎಲ್ಲ ಇಲ್ಲಿ ಇಟ್ಟು ಇದೆ ದೇವರು.
ನೋಡಬೇಕು ದೇವರು ಮಾತ್ರ. ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಇವರೇ ಈ ಜಾಗದಲ್ಲಿ ಇರ್ತಾರಲ್ಲ ಮನೆಯವರು, ಇವ್ರ ಜಾಗದಲ್ಲೇ ದೇವರು ಇರೋದು. ಈ ಮನೆಯವರು. ಅದರ ನಂತರ ಸ್ವಲ್ಪ ಅಷ್ಟೊತ್ತಿಗೆ ಭಟ್ರು ಬಂದರು ಪೂಜೆಗೆ. ದೀಪ ನಮ್ಮದೊಂದು ಹರಕೆ ದೀಪ ಇತ್ತು ಕೊಡಲಿಕ್ಕೆ, ಈ ವರ್ಷ ತಂದು ಕೊಟ್ಟಿದ್ದೀವಿ ಹೊಸ ದೀಪ. ಭಟ್ರೆಲ್ಲ ಇವಾಗ ಪೂಜೆಗೆ ತಯಾರಿ ಮಾಡ್ಕೊತಿದ್ದಾರೆ, ಇವ್ರು ಹೆಲ್ಪ್ ಮಾಡ್ತಿದ್ದಾರೆ. ನಾವೆಲ್ಲ ಪೂಜೆ ಐಟಮ್ ಕೊಟ್ಟಿದ್ದು, ನಾವು ಬೇಗ ಬಂದು ಪೂಜೆ ಐಟಮ್ ಕೊಟ್ಟರೆ ಫಸ್ಟಿಗೆ ನಮ್ಮ ಏನು ಮನೆಯಿಂದ ತೊಗೊಂಡು ಬಂದಿದ್ದೀವಿ ಐಟಮ್ ಎಲ್ಲ ಅದನ್ನಿಟ್ಟು ಪೂಜೆ ಮಾಡ್ತಾರೆ. ನಮ್ಮ ತೋಟದಲ್ಲಿರುವ ಹಿಂಗಾರ, ಅಡಿಕೆ ಎಲೆ ಪ್ರತಿಯೊಂದು ಎಲ್ಲ ಇಟ್ಟು ಪೂಜೆ ಮಾಡಿಕೊಡ್ತಾರೆ ಫಸ್ಟಿಗೆ. ಈಗ ಭಟ್ರು ಹೂವಿನ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ ದೇವರಿಗೆ. ನನಗೆ ಈ ಜಾಗಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಬರ್ತದೆ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತದೆ ಇಲ್ಲಿ ಬಂದರೆ ಜಾಗಕ್ಕೆ. ಇವರೆಲ್ಲ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಎಲ್ಲ. ತೆಂಗಿನಕಾಯಿ, ಬೊಂಡ ಇರುತ್ತಲ್ಲ, ಎಳ್ನೀರು, ಬೊಂಡನೆಲ್ಲ ಒಡೆದು ದೇವರಿಗೆ ಹಾಕಲಿಕ್ಕೆಲ್ಲ ಉಂಟಲ್ಲ, ಎಲ್ಲ ಮಾಡಿಕೊಡ್ತಿದ್ದಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಪೂಜೆ ಎಲ್ಲ ಆದಮೇಲೆ ನಾವು ಹೊರಟು ಇಲ್ಲಿಂದ. ನಾವು ಹೊರಟಾದ್ಮೇಲೆ ಊರಿನವರು ಮತ್ತು ನಮ್ಮ ಕುಟುಂಬದವರು ಒಬ್ಬರೊಬ್ಬರು ಎಲ್ಲ ಬಂದರು ಪೂಜೆಗೆ ಬಂದರು. ನಾವು ಬೇಗ ಹೊರಟು ಮನೆಗೆ ಹೋಗ್ಬೇಕಾದ್ರೆ ಒಂಚೂರು ವೀಡಿಯೋ ಮಾಡಿಕೊಂಡೆ. ಭಾವನ ಮಗಳು ಹೀಗೆ ಮಾತಾಡ್ತಾ ಇದ್ದು, ಎಷ್ಟು ಚೆನ್ನಾಗಿದೆಯಲ್ಲ ಪ್ಲೇಸು, ತುಂಬ ಚೆನ್ನಾಗಿದೆ ಅಂತೆಲ್ಲ ಹೀಗೆ ಮಾತಾಡ್ಕೊತ ಹೋಗ್ತಾ ಇದ್ವು. ಹೋಗ್ಬೇಕಾದ್ರೆ ಒಂದು ಸಣ್ಣ ಏಡಿ ಸಿಕ್ತು ಆಯಿತಾ, ಅದನ್ನು ವಿಡಿಯೋ ಮಾಡಿಕೊಂಡೆ. ಇವ್ರ ತೋಟದಲ್ಲಿ ಜಾಯಿಕಾಯಿ ಮರ ಇತ್ತು, ಹಾಗಾಗಿ ಜಾಯಿಕಾಯಿ ಬಿದ್ದಿದ್ದು ನಾನು ಇಟ್ಕೊಂಡು ಫೋಟೋ ತೆಗೆದೆ. ಅಲ್ಲಿಂದ ಹೊರಟು ತುಂಬ ಜಾಯಿಕಾಯಿ ಬಿದ್ದಿತ್ತು, ನಾವು ಒಂದು 3-4 ತೆಕ್ಕೊಂಡು ಅದರಲ್ಲಿ. ಈಗ ಹೊರಟು ಕಾರ್ಕಳ ರೀಚ್ ಆದ್ದು, ಮತ್ತು ಹೊಟ್ಟೆ ತುಂಬ ಹಸಿತಾ ಇತ್ತು. ಹೋಟ್ಲಿಗೆ ಹೋಗಿ ಟಿಫನ್ ಮಾಡ್ಕೊಂಡು ಅದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ತುಂಬ ಸುಸ್ತಾಗಿತ್ತು, ಬೇಗ ಬಂದಿದ್ದಲ್ಲ ಅದಕ್ಕೆ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.